ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಷ್ಟ್ರಗಳಾದ ಇರಾನ್, ಅಮೆರಿಕದ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ಬಳ್ಳಾರಿಯಲ್ಲಿ ಕೂಡ ಆಟೋ LPG ಅಭಾವ ಮತ್ತಷ್ಟು ತೀವ್ರಗೊಂಡಿದೆ. ಇದರ ಪೈಕಿ ಈಗ ಆಟೋ ಚಾಲಕರೇನಿದ್ದಾರೆ ತಾವು ಗ್ಯಾಸ್ ಪಡಿಬೇಕು ಅಂತ ಹೇಳಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಆಟೋಗಳನ್ನ ತಂದು ಬೆಳಗ್ಗೆ ಆಟೋ LPG ಸ್ಟಾಕ್ ಬಂದಿರುವಂತ ಮಾಹಿತಿ ತಿಳಿತಾ ಇದ್ದಂತೆ ಆಟೋ ಚಾಲಕರು ಈಗ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ಇಲ್ಲಿ ಬಂಕ್ನ ಸಿಬ್ಬಂದಿಗಳೇನಿದ್ದಾರೆ ಅವರು ಪ್ರತಿ ಆಟೋಗೆ 600 ರೂಪಾಯಿ ಮಾತ್ರ LPG ಗ್ಯಾಸ್ ಅನ್ನ ನೀಡ್ತಾ ಇದ್ದಾರೆ. ಬಳ್ಳಾರಿ ನಗರದ ಮೋಖಾ ರಸ್ತೆಯಲ್ಲಿರುವಂತ ಆಟೋ ಗ್ಯಾಸ್ ಬಂಕ್ನ ಸದ್ಯದ ಪರಿಸ್ಥಿತಿ ಇದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈಗ ಗ್ಯಾಸ್ ವಿತರಣೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಒಳ್ಳೆಯ ರಾಷ್ಟ್ರಗಳಲ್ಲಿ ನಡ್ತಕ್ಕಂಥ ಯುದ್ಧದ ತೀವ್ರತೆ ಹಿನ್ನೆಲೆಯಲ್ಲಿ ಅದರ ಬಿಸಿ ಸದ್ಯ ಭಾರತಕ್ಕೆ ತಟ್ಟಿರುವಂಥದ್ದು. ಅದರಲ್ಲೂ ಗಣಿನಗರಿ ಬಳ್ಳಾರಿಯಲ್ಲಿ ಕೂಡ ಆಟೋ LPG ಗ್ಯಾಸ್ ಅಭಾವದಿಂದ ಸದ್ಯ ಆಟೋ ಚಾಲಕರು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ನನ್ನ ಬಲಭಾಗದಲ್ಲಿ ತೋರಿಸ್ತಕ್ಕಂಥ ದೃಶ್ಯಗಳನ್ನ ತಾವು ಲೈವ್ ಅಲ್ಲಿ ನೋಡ್ಬೋದು. ಏನು ಕಳೆದ 20 ದಿನಗಳಿಂದ ಬಳ್ಳಾರಿಯಲ್ಲಿ ಆಟೋ LPG ಗ್ಯಾಸ್ ಕೂಡ ಸಾಕಷ್ಟು ರೀತಿಯಲ್ಲಿ ಅಭಾವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಒಂದು ರೀತಿಯಲ್ಲಿ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಇದೀಗ ಬಳ್ಳಾರಿಯ ಮೋಖಾ ರಸ್ತೆಯಲ್ಲಿರ್ತಕ್ಕಂಥ ಏನು ಆಟೋ LPG ಗ್ಯಾಸ್ ಬಂಕ್ ಒಂದರಲ್ಲಿ ನಾವಿದ್ದೇವೆ. ಅಂದ್ರೆ ಇಂದು ಬೆಳಗ್ಗೆ ಸುಮಾರು 10,200 ಲೀಟರ್ ಆಟೋ LPG ಗ್ಯಾಸ್ ಸ್ಟಾಕ್ ಬಂದಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಸುಮಾರು 2 ಕಿಲೋಮೀಟರ್ ಅಷ್ಟು ಕ್ಯೂ ನಿಂತುಕೊಂಡು ಒಂದು ಆಟೋ LPG ಗ್ಯಾಸ್ ಪಡೆಯಲು ಒಂದು ಹರಸಾಹಸೆಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಮ್ಮ ಜೊತೆಗೆ ಮಾತನಾಡಲು ಈ ಬ್ಯಾಂಕ್ನ ವ್ಯವಸ್ಥಾಪಕರಾದ ವೀರೇಶ್ ಅವರು ಇದ್ದಾರೆ. ಸರ್, ಈಗ ಕಳೆದ ಹಲವು ದಿನಗಳಿಂದ ಸ್ಟಾಕ್ ಖಾಲಿಯಾಗಿದ್ದಿಲ್ಲ, ಇಂದು ಬೆಳಗ್ಗೆ ಸ್ಟಾಕ್ ಬಂದಿದೆ. ಎಷ್ಟು ಬಂದಿದೆ, ಎಷ್ಟು ಮಾರಾಟ ಮಾಡ್ತಾ ಇದೆ ಸರ್? 10,200 ಲೀಟರ್ ಬಂದಿದೆ. ಇವತ್ತು ನಿನ್ನೆ ಸ್ಟಾಕ್ ಇರಲಿಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಗೆ ಬಂದಿದೆ. ಅನ್ಲೋಡ್ ಮಾಡಿಬಿಟ್ಟು 9:20 ಚಾಲೂ ಮಾಡಿದ್ದೀವಿ. ರೇಟು 95 ರೂಪಾಯಿ 55 ಪೈಸೆ ಇಟ್ಟಿದ್ದೀವಿ ನಾವು. ನಮ್ಮ ಓನರ್ ಏನು ಹೇಳಿದ್ದಾರೆ ಆ ರೇಟ್ ಇಟ್ಟಿದ್ದೀವಿ. ಸರ್, ಈಗ ಪ್ರತಿ ಆಟೋಕ್ಕೆ ಎಷ್ಟು ಹಾಕ್ಬೇಕಂತಂದು ಹೇಳ್ಬಿಟ್ಟು ಒಂದು ದರ ನಿಗದಿ ಮಾಡಿದ್ರಿ. ಅಂದ್ರೆ ಪ್ರತಿ ಆಟೋಕ್ಕೆ ಎಷ್ಟು LPG ಗ್ಯಾಸ್ ಕೊಡ್ತಾ ಇದೀವಿ ಸರ್? ಈಗ ಸರ್ ಮಿನಿಮಮ್ 600 ರೂಪಾಯಿ ಕೊಡ್ತಾ ಇದ್ದೀವಿ ಒಬ್ಬರಿಗೆ. ಸರ್, ಈಗ ಇಲ್ಲಿವರೆಗೆ ಎಷ್ಟು ಸ್ಟಾಕ್ ಬಂದಿದೆ ಸರ್ ನಿಮಗೆ? ಸರ್ ಇವತ್ತಿಂದ 10,200 ಲೀಟ್ರ್. ಈ ಸ್ಟಾಕ್ ಎಲ್ಲಿವರೆಗೆ ಇರ್ತದೆ ಸರ್? ಇವತ್ತು ಅಥವಾ ನಾಳೆ 2 ದಿವಸ ಆಗ್ಬೋದು. ಇದೇ ರೇಟ್ ಇದೇ 600 ರೂಪಾಯಿದೇ ಒಂದು ಆಟೋಗೆ ಹಾಕಿದರೆ ಇವತ್ತು ನಾಳೆ 2 ದಿವಸ ಆಗುತ್ತೆ. ಇನ್ನು ನಮ್ಮ ಜೊತೆಗೆ ಮಾತನಾಡಲು ಆಟೋ ಚಾಲಕರು ಕೂಡ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಸದ್ಯ ಈಗ ಬಳ್ಳಾರಿಯಲ್ಲಿ ಏನು ಸ್ಥಿರವಾಗಿ ಸದ್ಯ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ತಮ್ಮ ಆಟೋಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ಏನು ಹೇಳ್ತಾರೆ ಅಂತ? ಆಟೋ ಸಿಗ್ತಾ ಇಲ್ಲ ಸಂಬಂಧ ಕ್ಯೂ ನಿಂತ್ಕೊಂಡಿದ್ದೀವಿ, ಕಾಯ್ಕೊಂತ ಇಟ್ಕೊಂಡು ಹಾಕೊಂಡು ಹೋಗ್ಬೇಕಂತ. ಅಲ್ಲ, ಇದ್ರ ಮೇಲೆ ಜೀವನ ಮಾಡ್ತಾ ಇದ್ದೀರಿ. ಇದು ಬಿಟ್ಟು ಬೇರೆ ಏನಾದರೂ ಜೀವನ ಮಾಡ್ತಾರೆ ಹೇಗೆ ಅಂತ? ಅಂದ್ರೆ ಇಷ್ಟು ದಿನ ಆಟೋವನ್ನೇ ನಂಬಿ ತಾವು ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆ ಫ್ಯಾಮಿಲಿಯನ್ನು ನೋಡ್ಕೋಬೇಕು, EMI ಕಟ್ಟಬೇಕು, ಸಾಲ ಸಂಬಂಧ ಕಟ್ಟಬೇಕು. ಈಗ ಆಟೋ ಸಮಸ್ಯೆ, LPG ಸಮಸ್ಯೆಯಿಂದ ಸಾಕಷ್ಟು ತಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ. ಈ ಬಗ್ಗೆ ಹೆಂಗೆ ಅಂತ? ಬಿಡುಗಡೆಲ್ಲ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನೋಡಿ ಗಾಡಿಗೆ ಹೋಗ್ಬೇಕಂದ್ರೆ ಇಲ್ಲ, ಕ್ಯೂ ನಿಂತ್ಕೊಂಡಿದ್ದು ಆಟ ಇಲ್ಲ. ಅದಕ್ಕೆ ಇವಾಗ CNGಗೋಸ್ಕರ ಕಾಯ್ಕೊಂತ ನಿಂತ್ಕೊಂಡು CNG ಮಿಷನ್ ಮೇಲೆ ಹೋಗ್ಬೇಕಾಗಿಲ್ಲ. ಜೀವನ ಸಾಕು ಕಷ್ಟ ಇದೆ. ಈಗ ಸದ್ಯ ಆಟೋ LPG ಗ್ಯಾಸ್ ಸಂಬಂಧ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಆಟೋ ಚಾಲಕರಂತ? ಎಲ್ಲ ಜಲ್ದಿ ಇದಾಗಿ ಸಿಗ್ಬೇಕಂತ ಬೇಡಿಕೆ ಕೊಡ್ಕೊಂತೀವಿ. ಇಷ್ಟು ಬಳ್ಳಾರಿಯ ಆಟೋ ಚಾಲಕರ ಒಂದು ಅಸಮಾಧಾನವನ್ನು ಹೊರ ಹಾಕಿರತಕ್ಕಂಥದ್ದು. ಅಂದರೆ ಕಳೆದ ಹಲವು ದಿನಗಳಿಂದ ಬಳ್ಳಾರಿಯಲ್ಲಿ ಆಟೋ LPG ಗ್ಯಾಸ್ ಸ್ಟಾಕ್ ಇಲ್ಲದೆ ಸಾಕಷ್ಟು ಪರದಾಟ ನಡೆಸುತ್ತಿದ್ದೇವೆ. ಸರ್ಕಾರ ಶೀಘ್ರ ಮಧ್ಯಸ್ಥಿಕೆ ವಹಿಸಿ ಏನು ಸಾಕಷ್ಟು ರೀತಿಯಲ್ಲಿ ನಮಗೆ ಆಟೋ LPG ಗ್ಯಾಸನ್ನು ಒದಗಿಸಬೇಕಂತ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವೀರೇಶ್ ನಾಯಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ.